ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 55 ಮಿನಿ ಬ್ಲಾಗ್. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಯೋಗ ಮತ್ತು ಮೆಡಿಟೇಷನ್ ಮಾಡೋಕೆ ಕೂತ್ಕೊಂಡೆ. ಸೊ ಯೋಗ ಮತ್ತು ಮೆಡಿಟೇಷನ್ ಮಾಡಾದ್ಮೇಲೆ ಸ್ವಲ್ಪ ಮನೆ ಕೆಲಸ ಇತ್ತು ಗೈಸ್. ಸೊ ಅದಕ್ಕೆ ಮನೆ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡೋಕೆ ಕೂತ್ಕೊಂಡೆ. ಸೊ ಆ ಟೈಮಲ್ಲಿ ನಮ್ಮ ಮನೆ ಹತ್ರ ಹಾವು ಬಂದುಬಿಟ್ಟಿತ್ತು ಅಂತ ಅನೌನ್ಸ್ ಮಾಡ್ತಿದ್ರು. ಸೊ ಹಾವು ನೋಡೋಕ್ಕೆ ಅಂತ ಹೋದ್ವಿ. ಆ ವಿಡಿಯೋಗೆ ಬಂದಿದ್ದಾರೆ ಯಾರು ಅಂತಂದರೆ ಅವರು ರಾಮನಗರದಲ್ಲಿದ್ದಾರಲ್ಲ ಸ್ನೇಕ್ ಹರೀಶ್ ಅವರು, ಆ ಅಣ್ಣ ಬಂದು ಹಾವು ಹಿಡಿತಿದ್ರು. ದೂರದಿಂದ ನೋಡಿದ್ರೆ ಚಿಕ್ಕ ಮರಿ ಅಂತ ಅನಿಸ್ತಿತ್ತು, ಬಟ್ ಅದು ಮರಿ ಅಲ್ವಂತೆ. ಸೊ ಇವಾಗ ಮಳೆಗಾಲದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಗೈಸ್ ನಾವು, ಯಾಕಂದರೆ ಅದು ಗಿಡದ ಹತ್ರ ಅಲ್ಲಿ ಇಲ್ಲಿ ಇರುತ್ತೆ. ಇದು ನೋಡಿ ಹೆಂಗೆ ಸುತ್ಕೊಂಡಿದೆ ಅಂದರೆ ಅದು ಇದೇನೋ ಇದೆ ಬೇರ್ ಥರ ಅಲ್ಲಿ ಸುತ್ಕೊಂಡ್ಬಿಟ್ಟಿದೆ, ಬೆಳೆಯೋದಿಲ್ಲ ಗಿಡಕ್ಕೆ. ಸೊ ಸ್ವಲ್ಪ ಹುಷಾರಾಗೆ ನೋಡ್ಕೊಂಡು ನಾವೆಲ್ಲ ಇರಬೇಕು. ಮನೆ ಬಾಗಿಲೆಲ್ಲ ಕ್ಲೋಸ್ ಮಾಡ್ಕೊಂಡು, ಮರಿಗಳು ಬಂದುಬಿಡ್ತವೆ. ಸೊ ನಮ್ಮ ಬೀದಿಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಹಾವುಗಳಿದೆ. ಸೊ ಆವಾಗ ಸ್ನೇಕ್ ಹರೀಶ್ ಅವಣ್ಣ ಬರ್ತಾನೆ ಇರ್ತಾರೆ ನಮ್ಮ ಬೀದಿಗೆ. ಸೊ ಆಮೇಲೆ ಟಾಮ್ ಮತ್ತು ಟಾಮಿಗೆ ಹೊಟ್ಟೆ ಸಿದಿತ್ತು ಅಂತ ಚಪಾತಿ ಎತ್ಕೊಂಡು ಅವರಿಬ್ಬರಿಗೆ ಊಟ ನಾಷ್ಟ ಹಾಕೋದಕ್ಕೆ ಹೋದೆ. ಸೊ ಆ ಟೈಮಲ್ಲಿ ಅಶ್ವಿನಿ ಅಕ್ಕನ ಪರಿಸ್ಥಿತಿ ನೋಡಿ ನಂಗೆ ಯಾವ ಸಾಂಗ್ ನೆನಪಲ್ಲಿ ಜೊತೆಯಲ್ಲಿ ಈ ಮಳೆಯಲ್ಲೂ ಬಟ್ಟೆ ಹೋಗಿತಾ ಇದ್ದಾರೆ ನಮ್ಮ ಅಶ್ವಿನಿ ಅಕ್ಕ ಅವರು. ನೋಡಿ ಗಾಯ್ಸ್, ಮೈಲ್ ಅಶ್ವಿನಿ ಅಕ್ಕ. ಸೊ ಆಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನನ್ನ ತಮ್ಮಂಗೆ ಕರ್ಕೊಂಡು ನಾನು ಹಳೆ ಮನೆ ಹತ್ರ ಹೋದೆ. ಸೊ ಹಳೆ ಮನೆಗೆ ಹೋದ್ಮೇಲೆ ನಮ್ಮ ಶಶಿ ಆಂಟಿ ನನ್ನ ಫೇವ್ರೇಟು ಮಾವನನ್ನು ಕೊಟ್ಟರು, ನಿಂಗೆ ಇಷ್ಟ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಸುಷ್ಮಾ ಅಕ್ಕನ ಹತ್ರ ಕೆಲಸ ಇತ್ತು, ಸ್ಯಾರಿ ಪಿನ್ ಮಾಡಿಸ್ಕೊಬೇಕಿತ್ತು ಅಂತ ಬಂದಿದೆ. ಆ ಟೈಮಲ್ಲಿ ನಮ್ಮ ಪಾಪು ಎದ್ದಿತ್ತು ಅಂದ್ಬಿಟ್ಟು ಅದಕ್ಕೊಂದಷ್ಟು ರೇಗಿಸ್ತಿದ್ವಿ. ಸೊ ಅದೆಷ್ಟು ಕ್ಯೂಟಾಗಿದೆ ಅಂದರೆ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಪಪ್ಪಿ ಕೂಡ ಕೊಡ್ತಿತ್ತು. ಆಮೇಲೆ ರಾಮ್ ಅಂತೆಲ್ಲ ಹೇಳುತ್ತೆ. ತುಂಬ ಕ್ಯೂಟಾಗಿತ್ತು ಆ ಪಾಪು ಮಾತ್ರ. ಸೊ ಹಂಗೆ ಮಾತಾಡಿಸ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಪಾಪುಗೆಲ್ಲ ಬಾಯ್ ಮಾಡಿ ಎಲ್ಲ ಮನೆಯವ್ರಿಗೆಲ್ಲ ಬಾಯ್ ಮಾಡಿ ಸೊ ಮನೆಗೆ ಬಂದ್ಬಿಟ್ಟು ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡೋಗಿ ಇಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಬೈ ಸಿ.